ಜಕ್ಕಣಕ ಬಂದರಯ್ಯ ಹಂಸಲೇಖ. ಜಕ್ಕಣಕ ಜಕ್ಕಣಕ ಕನ್ನಡಕ್ಕೆ ತಂದ್ರು ಸುಖ. ಪೀಕಲ್ಲಿ ಒಬ್ಬ ದೊಡ್ಡ ಮೇಜರ್ ಪ್ರೇಮಲೋಕ, ರಣಧೀರ ಅಂತ ಸಿನಿಮಾದ ಮಾಡಿರೋ ಒಂದು ಮಹಾನ್ ವ್ಯಕ್ತಿ. ಅವ್ರು ಕರೀತಾರೆ ಅಂದ್ರೆ ನಾನು ಸ್ವಲ್ಪ ಭಯ, ಹಿಂಗೆ ಹೋಗೋದು ಅಂತ. ಸರಿ, ಒಂದ್ಸಲ ರೇಸ್ವಿ ಹೋಟೆಲ್ ಹತ್ರ ಬಾರ ಅಂತ ರೇಸ್ವಿ ಹೋಟೆಲ್ ಹೋಗ್ತಾರೆ. ಆಟೋಕಾರ ಅಲಮೇಲ್ ಅಂತ ಒಂದು ಸಿನಿಮಾ, ತಮಿಳು ಸಿನಿಮಾ, ಅದನ್ನ ರೀಮೇಕ್ ಮಾಡ್ತಾ ಇದ್ರು ವಿ ಸೋಮಶೇಖರ್. ಸೊ ಅವಾಗ ಕಂಪೋಸಿಂಗ್ ಹೋಗಿ ಬಾರ ರಿದಮ್ ಬಾಕ್ಸ್ ಆಪ್ರೇಟ್ ಮಾಡಕ್ ಬರತ್ತ ಅಂತ. ಬರತ್ತೆ ಸರ್ ನನಗೆ. ಸರಿ, ನಾನು ಒಂದು ಕಂಪೋಸಿಂಗ್ ಕರಿತೀನಿ ಫಸ್ಟ್ ಅಂತ. ಅದೇ ಫಸ್ಟ್ ಪಿಕ್ಚರ್ ನಾನು ಕಂಪೋಸಿಂಗ್ ರೇಸ್ವಿ ಹೋಟ್ಲಿಗೆ ಹೋಗ್ಬಿಟ್ಟು ರಿದಮ್ ಬಾಕ್ಸ್ ಅಂತ ತಗೊಂಡೋಗಿದ್ದು. ತಗೊಂಡೋಗಿ ನೋಡಿದ್ರೆ ಖುಷಿ ಆಯ್ತು ಅಂದ್ರೆ ಚಂದ್ರು ಅಂತ ಇದ್ರು, ಮತ್ತೆ ಜಗನ್ನಾಥ್ ಮತ್ತೆ ಜಯಕುಮಾರ್ ಅವ್ರು ಕರ್ಬಿಟ್ಟು ನಾಳೆಯಿಂದ ನಮ್ಮ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ಸೊ ಸಂಖ್ಯೆ ಸ್ಟುಡಿಯೋಲಿ ಡೈರೆಕ್ಟ್ಲಿ ಆ ಪಿಕ್ಚರ್ ಕಂಪೋಸಿಂಗ್ ಡೈರೆಕ್ಟ್ಲಿ ಇದಕ್ಕೆ ಹೋಗ್ಬಿಟ್ಟೆ. ಬಾಳೊಂದು ಭಾವಗೀತೆ, ಇದು ಮಾವಿನ ಮರವೇ ಸಾಂಗ್ ಫಸ್ಟು. ಅದಕ್ಕೆ ಕೀಬೋರ್ಡ್ ಪ್ಲೇ ಮಾಡಿದವರು AR ರೆಹಮಾನ್. ಆ ಕಾಲಕ್ಕೆ ಅವ್ರು ದಿಲೀಪ್ ಆಗಿದ್ರು. ಸೊ ನಮ್ಮದು ದಿಲೀಪ್ ಅವ್ರದ್ದು ಇದಕ್ಕೆ ಮೊದಲೇ ಕಾಂಬಿನೇಷನ್ ಚೆನ್ನಾಗಿತ್ತು. ಅಂದರೆ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್. ಆ ಟೈಮಿಂದ ನಾವಿಬ್ರು ಫ್ರೆಂಡ್ಸ್ ಆಗಿದ್ದು. ಶಿವಮಣಿ ಅವರು ಜೋ ಬೇಸ್ ಗಿಟಾರ್, ನಮ್ದು ಒಂದು ಟೀಮ್ ಅಂತ ಮಾಡ್ಕೊಂಡಿದ್ದೀವಿ ಅವಾಗ. ಆ ಟೀಮ್ ಸೇಮ್ ಸೆಟಪ್ ಇಲ್ಲಿ ಬಂತು ಹಂಸಲೇಖ ಸರ್. ಸೊ ಬಾಳೊಂದು ಭಾವಗೀತೆ ಫಸ್ಟ್ ನಮ್ಮ ಸಿನಿಮಾ ಅವ್ರ ಜೊತೆ. ಅದಾದ ನಂತರ ಅಂಜದ ಗಂಡು, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಸೊ ಆ ಸಾಂಗ್ ಮತ್ತೆ ಅಲ್ಲಿಂದ ರಿಕಾರ್ಡಿಂಗ್. ಸೊ ಆ ಥರ ಹೋಗಿ ಅವ್ರದ್ದು 450 ಪಿಕ್ಚರಲ್ಲಿ ಆಲ್ಮೋಸ್ಟ್ 300 ಪಿಕ್ಚರ್ ನಾನೇ ಪ್ಲೇ ಮಾಡಿದ್ದೀನಿ, ಅಂದರೆ ರಿದಮ್ ಕಂಪೋಸ್ ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಇಂಥ ಕೆಲಸ ಕೊಟ್ಟಿದ್ದಕ್ಕೆ ಕೋಟಿ ಅಂತ ನಮಸ್ಕಾರಗಳು ನನ್ನ ಗುರುಗಳಾದ ಹಂಸಲೇಖ ಅವರಿಗೆ, ನನ್ನ ಹಿರಿಯ ಅಣ್ಣ ಅಂತಲೂ ಹೇಳ್ಬೋದು. ಅಷ್ಟು ಇದು. ಇನ್ನೊಂದು ಏನಂದರೆ DTS ಸಿನಿಮಾ ಅನ್ನೋ ಒಂದು ಫಸ್ಟ್ ಕನ್ನಡ ಇಂಡಸ್ಟ್ರಿಗೆ DTS ಸಿನಿಮಾ ಅಂತ ಒಂದು ಮಾಡಿದ್ದಂದರೆ ಹಂಸಲೇಖ ಸರ್. ಅದು ರಾಮು ಪ್ರೊಡಕ್ಷನ್, ಅವ್ರಿಗೂ ಧನ್ಯವಾದಗಳು ಹೇಳಬೇಕು. ರಾಮು ಪ್ರೊಡಕ್ಷನಲ್ಲಿ AK-47 ಅಂತ ಒಂದು ಸಿನಿಮಾನ ಚೆನ್ನೈ ಇಲ್ಲಿಂದ ನನ್ನ ಕರ್ಕೊಂಡೋಗಿ ಅಲ್ಲಿ ನನ್ನ ಟ್ರೈನ್ ಮಾಡಿಸಿ. ಈಗ ಸಿಸ್ಟಮ್ಸ್ ಇರುತ್ತೆ, ಸಿಸ್ಟಮ್ಸ್ ಅಂದರೆ PST ಪ್ಲಗಿನ್ಸ್ ಗೇಮ್ಸ್ ಎಲ್ಲ ಹಾಕೋದು. ಬಟ್ ಅವಾಗ ನನ್ನ ಹತ್ರ ಒಂದು ಇದ್ದಿದ್ದು ಒಂದು R8. ಆ R8ಅಲ್ಲಿ ವಿ ಡನ್ ಎಕ್ಸ್ಪೆರಿಮೆಂಟ್. ನನಗೆ ಹಂಸಲೇಖ ಸರ್, ರಾಮು ಸರ್ ಅಲ್ಲ, ಏನು ಟೆನ್ಷನ್ ತಗೊಳ್ಬೇಡ, ಒಂದು ದಿವಸ ಕಾಲ್ ಸೀಟ್ ಹೋದ್ರೂ ಪರವಾಗಿಲ್ಲ, ಫಸ್ಟ್ ಕಲಿ DTS ಅಂತ. ಅಲ್ಲಿ ರವಿ ಅಂತ ಇಂಜಿನಿಯರ್ನ ಓಲ್ಡ್ ಡೇ ಒಂದು ದಿವಸ ಕೂತ್ಕೊಂಡು ಲೆಫ್ಟ್ ಏನು ಹಾಕಬೇಕು, ರೈಟ್ ಏನು ಹಾಕಬೇಕು, ಸೆಂಟ್ರ್ ಏನು ಮಾಡಬೇಕು, ಟ್ರಾವೆಲ್ ಏನು ಮಾಡಬೇಕು ಎಲ್ಲ ಓಲ್ಡ್ ಡೇ ಕಲ್ತಿದ್ದೀನಿ. ಸೊ ಅದಕ್ಕೆ ಕೋಟಿ ಅಂತ ನಾವು ನಮಸ್ಕಾರ ಹೇಳ್ಬೇಕು ಹಂಸಲೇಖ ಸರ್. ಯಾಕಂದ್ರೆ ಒಂದು ಏನೋ ಗೊತ್ತಿಲ್ಲದೆ ಒಂದು ಇದನ್ನ ತಗೊಳ್ಬೋದು, ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟರು ನನಗೆ. AK-47 ಅಂತ ದೊಡ್ಡ ಪಿಕ್ಚರ್ ನನ್ನ ಕೈ ಕೊಟ್ಟರು ಅಂದರೆ ಇಟ್ಸ್ ನಾಟ್ ಎ ಜೋಕ್. ಕೊಟ್ಟು ಒನ್ ಡೇ ಫುಲ್ ಕಲೆಕ್ಟ್ ಮಾಡಿ. ಸೊ ಅದೊಂದು ಸಕ್ಸಸ್ಫುಲ್ ಪಿಕ್ಚರ್ ಆಯಿತು ನಮ್ಮದು. ಅದಾದಮೇಲೆ ಶಬ್ದವೇದಿ, ಆಮೇಲೆ ಅವರು ಎಷ್ಟು ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೋ ಅಷ್ಟಕ್ಕೂ ನನಗೆ ನನ್ನ ಜವಾಬ್ದಾರಿಯ ಕೆಲಸ ಮಾಡಿದ್ವಿ. ರವಿ ಸಾರ್ ಕಾಂಬಿನೇಷನ್ನು ಹಂಸಲೇಖ ಸ್ವಾಮಿ ಅವ್ರದ್ದೊಂದು ಲಕ್ಕಿ ಜಾಗ ಅಂತಿದೆ, ವುಡ್ಲ್ಯಾಂಡ್ಸ್ ಹೋಟೆಲ್, ರೂಮ್ ನಂಬರ್ 24. ಹೆಂಗ್ ಕೆಲಸ ಇರತ್ತಂದ್ರೆ, ನಾವು 7 ಗಂಟೆಗೆ ಇದ್ರೆ ಅವರು 7 ಗಂಟೆಗೆ ಇರೋರು, 6:15 7 ಗಂಟೆಗೆ ಇದ್ಬಿಟ್ಟು ರವಿ ಸಾರ್ ಹೆಂಗಂದ್ರೆ ಒಂದು ಪಲ್ಲವಿ ಆಡಿದ್ರೆ ಸಾಕು, ಒಂದು ಲೈನ್ ಹೇಳೋರು, ಒಂದು ಪಲ್ಲವಿ ಆಡಿದ್ರೆ ಸಾಕು, ರಾಜು ಬರಲ್ಲ ಬಾಯ್, ಬರಲ್ಲ ಬಾಯ್ ಬಾಯ್ ಹೊಂಟೋರು, ಸ್ವಲ್ಪ ಜಗಳ ಮಾಡಿ ಆಮೇಲೆ ಬಿಡಿ, ಅಷ್ಟೇ ಸಾಕು. ಸೊ ಅಷ್ಟು ಇವ್ರ ಮೇಲೆ ಅವ್ರ ಕಾನ್ಫಿಡೆಂಟ್, ರವಿ ಸಾರ್ ಮೇಲೆ ಹಂಸಲೇಖ ಸರ್ ಕಾನ್ಫಿಡೆಂಟ್. ಸೊ ಇಷ್ಟೆಲ್ಲ ಸೇರಿ ನಮಗೆ ಟೆನ್ಷನ್ ಕೊಡ್ತಾ ಇದ್ರು. ಟೆನ್ಷನ್ ಅಂದರೆ ಇಟ್ಸ್ ಕಾಮನ್, ಅದು ನಾನು ಕಾಂಪ್ರಮೈಸ್ ಆಗ್ತಾ ಇಲ್ಲ, ಇವರು ಕಾಂಪ್ರಮೈಸ್ ಆಗ್ತಾ ಇಲ್ಲ, ಅವರು ಕಾಂಪ್ರಮೈಸ್ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಜೊತೆ ನಾನು ಕೆಲಸ ಮಾಡೋದಕ್ಕೆ ಸಂತೋಷ ಇದೆ. ಅದಕ್ಕೆ ಸರ್, ಈಗ ಕಂಪೋಸಿಂಗ್ ಇಂದ ನೀವು ಎಂಟರ್ ಆದ್ರಿ ಅಂತ ಹೇಳಿ, ಹೇಗಿರ್ತಾ ಇತ್ತು ಕಂಪೋಸಿಂಗ್, ಅದನ್ನ ವರ್ಣಿಸೋಕೆ ಸಾಧ್ಯನಾ? ಸರ್, ಕಂಪೋಸಿಂಗ್ ಅಂದರೆ ಈಗಿನ ಜನ್ರೇಷನ್ ಚೇಂಜ್ ಆಗಿದೆ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ನನಗೆ ಇಲ್ಲ. ಬಟ್ ಆ ಕಾಲ ಕಂಪೋಸಿಂಗ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್, ಡ್ಯಾನ್ಸ್ ಕಂಪೋಸರ್, ಕೊರಿಯೋಗ್ರಾಫರ್, ಸ್ಕ್ರಿಪ್ಟ್ ರೈಟರ್, ಆರ್ಟ್ ಡಿಪಾರ್ಟ್ಮೆಂಟ್ ಪ್ಲಸ್ ನಾವು ಅಸಿಸ್ಟೆಂಟ್ ಜೊತೆಲಿ ಇರಬೇಕು. ಸಾರ್ ಕಂಪೋಸ್ ಮಾಡ್ಬಿಟ್ಟು ಏನು ಮಾಡೋರು ಅಂದರೆ ಅವ್ರ ಮೈಂಡಲ್ಲಿ ಒಂದು ಇರುತ್ತೆ, ಅದ್ರ ಹೇಳಲ್ಲ ಅವರು. ನೀನೇನು ಹೇಳೋ ಒಬ್ಬೊಬ್ಬರು ಹೇಳ್ತಾ ಇದ್ರು. ಅವರು ಒಂದು ಹೇಳ್ತಾ ಇದ್ರೆ ಓಕೆ ಸರಿ, ನಿಂದು ಕರೆಕ್ಟ್, ಯಾವುದು ಕರೆಕ್ಟ್ ಅಂತ ಹೇಳೋದು, ನಾನು ಬಿಟ್ಟು ಕೇಳ್ತೀನಿ ಕೇಳುವ. ಆಮೇಲೆ ಡ್ಯಾನ್ಸ್ ಡೈರೆಕ್ಟರ್ ಹತ್ರ ಕೇಳ್ಕೊಳ್ಳೋರು, ಹಿಂಗೆ ಮಾಡ್ತೀಯಪ್ಪ ದೇವ ಒಂದು ರಿದಮ್ ಹಾಕೋ.
ಸೊ ಯೂಶಲಿ ಹೆಡ್ಫೋನ್ ಹಾಕೊಂಡು ನನ್ಗೆ ಸಾರ್ ಫಸ್ಟ್ ಚೆನ್ನಾಗಿ ಗೊತ್ತು ಅವ್ರಿಗೆ ಏನು ಅಂತ, ಅವ್ರು ಏನು ರೆಡಿ ಆಗಿರೋದು ಮೊದಲು ನಾನು ರೆಡಿ ಆಗಿರ್ತೀನಿ. ಒಂದು ರಿದಮ್ ಹಾಕ್ಬಿಟ್ಟಿದ್ದೆ, ಓಪನ್ ಮಾಡೋ ಒಂದು ಸ್ಪೀಕರ್ ಓಪನ್ ಮಾಡಿದ ತಕ್ಷಣ ಟಕ್ ಅಂತ ಹಾಕೋರು. ಇಲ್ಲ ಡ್ಯಾನ್ಸ್ ಮಾಸ್ಟರ್ ಏನವರು ಏನು ಕಂಪೋಸ್ ಮಾಡ್ತೇನೆ ನಾನು ಹುಡುಗ ಹಾಕಿದ ರಿದಮ್ ಅವನು ಮಾಡೋದು ಇಲ್ಲೇ ಮಾಡೋದಿಲ್ಲ, ಅದು ಏನಿದೆ ನೀನೇನು ಮಾಡ್ತೇನೆ ನನಗೆ ಗೊತ್ತಾದ್ರೆ ನಾನು ಸ್ವಲ್ಪ ಇಂಪ್ರೂವ್ ಆಗ್ತೀನಿ, ಇನ್ನೂ ಎಫೆಕ್ಟ್ಸ್ ಹಾಕೋಣ ಅಂತ. ಸೊ ಆ ಥರ ಅಟ್ಮಾಸ್ಫಿಯರ್ ಹಂಗಿತ್ತು ಅವಾಗ. ಅದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತುತ್ತ ಅಂತ ಒಂದು ಪಿಕ್ಚರು. ಇಟ್ಸ್ ಅರ್ಜುನ್ ಸರ್ಜಾ ಪ್ರೊಡ್ಯೂಸರು, ಕಿಶೋರ್ ಜಾರ ಅವರು ಡೈರೆಕ್ಟ್ರು. ರಿಚರ್ಡ್ ಲೂಯಿಸ್ ಬರ್ದಿದ್ದು ಕತೆ ತುತ್ತ ಅಂತ. ವೆರಿ ಗುಡ್ ಸಬ್ಜೆಕ್ಟ್ ಅದು, ನ್ಯಾಷನಲ್ ಅವಾರ್ಡ್ ಪಿಕ್ಚರ್ ಅದು. ರಮೇಶ್ ಸಾರು ಮತ್ತು ಪ್ರೇಮ ಇವರೆಲ್ಲ ಆ್ಯಕ್ಟ್ ಮಾಡಿದ್ರು. ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲೇ ಕೂತಿದ್ವಿ, ತುತ್ತ ಟೈಟಲ್ ಬೇಕು, ಟೈಟಲ್ ಸಿಗ್ತಾ ಇಲ್ಲ ಯಾರಿಗೂ. ದೊಡ್ಡಣ್ಣ ಆಗಲಿ ಕಿಶೋರ್ ಆಗಲಿ ಪ್ಲಸ್ ರಿಚರ್ಡ್ ಲೂಯಿಸ್ ಟೈಟ್ಲ್ ಹುಡುಕಬೇಕು, ಸಬ್ಜೆಕ್ಟ್ ಗೊತ್ತಾಗ್ಬಿಡ್ತು. ಅಮ್ಮ ಮಗನ ಸಬ್ಜೆಕ್ಟು, ಹೆಂಡತಿ ಅಮ್ಮ ಮಗ ಸಬ್ಜೆಕ್ಟು. ಸೊ 3 ದಿವಸನೇ ಒಂದೊಂದೇ ಬರಿತಾ ಇದೆ, ಅಮ್ಮ ಮಗ ಮಗ ಅಮ್ಮ ತಾಯಿ ಮಡಿಲು, ಇದೆಲ್ಲ ಬೆರಿ ಹೋಗ್ತಾನೆ ಇದೆ. ಇವರು ಏನೂ ಹೇಳಿಲ್ಲ. ಒಂದು ದಿವಸ ಆಯಿತು, ಪ್ಯಾಕ್ ಮಾಡಿಬಿಡೋಣ ಬಿಡಿ, ಪ್ಯಾಕ್ ಮಾಡೋಣ ನಾಳೆ ಮಾಡೋಣ. ಕಿಶೋರ್ ಅಷ್ಟೇ, ಕಿಶೋರ್ ಫುಲ್ ಟೆನ್ಷನ್ ಆಗ್ಬಿಟ್ರು, ಏನ್ರಿ ಒಂದು ಟೈಟ್ಲ್ ಹುಡುಕೋಕ್ಕಾಗಲ್ಲ ಯಾರ ಕೈಲಿ ಅಂತ. ಅವರು ಮೆಸ್ಟೇ ಅವ್ರ ಕಿಶೋರ್ ಕರೆದು ನಮ್ಮ ಸಾರ್ ನಾವೆಲ್ಲ ಮೆಸ್ಟೇ ಕ್ಲೋಸ್ ಮಾಡಿ ನಾಳೆ ಮಾಡೋಣ ಸರ್. ಬೆಳಗ್ಗೆ ಬಂದ ತಕ್ಷಣ ಕೂತ್ಕೊಂಡ್ರು, ತಿರ್ಗಾ ಬರೆಯೋಕ್ಕೆ ಶುರು ಮಾಡಿದ್ರು. ಏನೋ ಎಲ್ಲ ಬರೆಯೋಕ್ಕೆ ಹೇಳ್ರಪ್ಪ, ಯಾರಾದ್ರು ಹೇಳ್ರಪ್ಪ ಏನಾದರೂ ಅಂತ. ಸರಿ ಆಗಲಿಲ್ಲ, ಬಿಟ್ಬಿಡು, ಊಟ ಮಾಡಿಬಿಡೋಣ, ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳೋಣ ಅಂತ. ಮಧ್ಯಾಹ್ನದ ಒಂದು ಒಳ್ಳೆ ರಿದಮ್ ಹಾಕಿಲ್ಲ. ಸರಿ ಸರ್ ಅಂತ ಪ್ಲ್ಯಾನ್ ಮಾಡಿ ರಿದಮ್ ಹಾಕಿದ್ವಿ. ಚುಮ್ ಟಚ್ ಚುಮ್ ಟಚ್ ಅವ್ರ ಫೇವ್ರೇಟ್ ರಿದಮ್ ಅದು. ಅವ್ರು ಯೂಶಲಿ ಆರು ಹಿಂಗೆ ಇಟ್ಕೊಂಡು ಹಿಂಗೆ ತಟ್ಟಾಗಲೇ ನನಗೆ ಕೆರೆ ಅಂದರೆ ಅವ್ರು ಇಲ್ಲಿ ಹಿಡಿತಾ ಇದೆ, ಇಲ್ಲಿ ಬಿಡೋದು ಟೆಂಪೋ ಕರೆಕ್ಟಾಗಿ ಗೊತ್ತಾಯ್ತದೆ, ಇದು ಕರೆಕ್ಟಾಗಿ 90 ಇದೆ ಅಂತ. 90 or 90, 94 ಅಲ್ಲಿ ಕರೆಕ್ಟಾಗಿರೋ ಎಲ್ಲರಿಗೂ ಆಗ್ತಾರೆ. ಹಿಂಗೆ ಹಿಡಿತೀಯ ಅಂತ ನಾನು ಯಾರು ಆ ಸೀಕ್ರೆಟ್ ಹೇಳ್ಕೊಡ್ತಾ ಇಲ್ಲ. ಕ್ಲೀನಾಗಿ ಹಿಂಗೆ ಆಡೋವಾಗಲೇ ಹಂಗೆ ಇಲ್ಲಿರೋ ನಾನು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಟಕ್ ಅಂತ ಹೇಳ್ಕೊಂಡು ಓಕೆ ಹೆಡ್ಫೋನ್ ಹಾಕಿದ ತಕ್ಷಣನೇ ಹಾಕಿದ ತಕ್ಷಣ ಫಸ್ಟ್ ಲೈನ್ ಬಂದಿದ್ದೆ, ಮುತ್ತು ಕೊಟ್ಟವಳು ಬಂದಾಗ ತುಟ್ಟು ಕೊಟ್ಟವಳ ಮರಿಬೇಡ, ಎಲ್ಲ ಔಟ್. ಅದು ಎಕ್ಸ್ಪೀರಿಯನ್ಸ್ ಅದು. ಅವಾಗ ನಾನು ಟಕ್ಕನೆ ಏನು ಬಂತಲ್ಲ, ನಾನು ಆಟೋ ಲಾರಿಯಿಂದ ಅವನು ಬರ್ದವನೇ ತದ್ವತ್ತಾಗಿ ಅಂತ ತಿಳಿಬೇಡ, ತುತ್ತ ಮುತ್ತ ಎತ್ತ ಟಕ್ ಅಂತ ಇಟ್ಟಿದ್ರು ಟೈಟ್ಲ್ ಇಡೋ ತುತ್ತ ಮುತ್ತ ಅಂತ. ಆ ಥರ ಜೀನಿಯಸ್ ಅದು ಆ ವಿಷಯ. ಈಗ ನೀವು ಹೇಳಿದ್ರಿ ಅವರ ಒಂದು ಪಲ್ಸ್ ಕೂಡ ನೀವು ಕಂಡುಹಿಡಿತಾ ಇದ್ರಿ ಒಂದೊಂದು ಅಂತ. ಈ ಥರದ ಒಂದು ಸಂವೇದನೆ ನಿಮ್ಮಿಬ್ಬರ ಮಧ್ಯೆ ಹೇಗೆ ಸಾಧ್ಯ ಆಯಿತು? ಅಂದರೆ ಅವ್ರ ಜೊತೆ ನಾನು ಆ್ಯಕ್ಚುಲಿ ನನ್ನ ಹೆಂಡತಿ ಮಕ್ಕಳಿಗಿಂತ ಹೆಚ್ಚು ಅವ್ರ ಜೊತೆ ಇರ್ತಾ ಇದ್ದೀನಿ. ನಮ್ಮನ್ನು ಆ ಕಾಲಕ್ಕೆ ನನ್ನ ಓಮ್ ಅಂತ ಪಿಕ್ಚರ್ ವರ್ಕ್ ಮಾಡೋದು. ಓಮಲ್ಲಿ ಆಮೇಲೆ ಅವ್ರು ಬೆಳಗ್ಗೆ ನನ್ನ ಗೋಪಿ ಹತ್ರ ಹೇಳೋರಂತ, ಹೆಂಗಿದೆ ನಮ್ಮ ಮೈಂಡು ಅಂತ. ಬೆಳಗ್ಗೆ ಸ್ಟುಡಿಯೋಗೆ ನಾನು ಗೋಪಿ ಹೋಗಲ್ಲ ಹೇಳೋರಂತ, ನನ್ನ ಮೈಂಡ್ ಹೆಂಗಿದೆ ಸರ್, ಸ್ವಲ್ಪ ಮಜವಾಗಿದ್ದಾನೆ ಅಂದರೆ ಇವತ್ತು ಬೆಣ್ಣು ತೆಗೋಣ ಅವನ ಅಂದರೆ ಬೆಣ್ಣು ತೆಗೋಣ ಅಂದರೆ ಅವನ ಮೈಂಡಲ್ಲಿ ಏನಿದೆ ತೆಗಿಯೋಣ ಕೆಲಸ, ಅದು ಅವ್ರ ಸ್ಟೈಲ್ ಹೇಳೋದು. ಒಂದು ಸ್ವಲ್ಪ ಬೆಣ್ಣು ತೆಗಿಬೇಕು ಇವತ್ತು. ಸೊ ಆವಾಗ ಓಮ್ ಗುಲಾಬಿ ಅದಕ್ಕೆ ಏನಾದ್ರು ಹೊಸದು ಬೇಕು ಅಂತ ಅವ್ರು ಮಾಮೂಲಿ ನೋಡೋದು. ಚಾಮುಂಡಿ ಸ್ಟುಡಿಯೋಲ್ಲಿ ಕೂತ್ಕೊಂಡಿದ್ರು, ಮಗ ಇದಕ್ಕೆ ಏನು ಮಾಡ್ತೇವೆ ಗೊತ್ತಿಲ್ಲ, ಇಡೀ ಕರ್ನಾಟಕ ಆಡಬೇಕು. ಸರಿ ಮಾಡ್ತೀನಿ ಸಾಂಗ್ ಕಟ್ಟು ಟಾಟಾ ಟ್ಯಾಂಟನ್ ಟಾಟಾ ಟ್ಯಾಂಟನ್ ಟಾಟಾ ಟ್ಯಾಂಟನ್ ಟಾಟಾ ಟ್ಯಾಂಟನ್ ಟಾಟಾ ಟ್ಯಾಂಟನ್. ಇದು ಕ್ಲಾಶ್ ಆಗಬಾರ್ದು, ಲಿರಿಕ್ಸು ಕ್ಲಾಶ್ ಆಗಬಾರ್ದು. ಅವ್ರನ್ನ ಆ್ಯಸ್ ಎ ಲಿರಿಕ್ ಮ್ಯೂಸಿಕ್ ಡೈರೆಕ್ಟರ್ ಇರೋದ್ರಿಂದ ಸೊ ನಾವು ಅದನ್ನು ಕಾನ್ಸಂಟ್ರೇಷನ್ ಮಾಡಬೇಕು. ಅದು ತುಂಬ ಕಾನ್ಸಂಟ್ರೇಷನ್ ಮಾಡಬೇಕಂದ್ರೆ ಒಂದೊಂದು ಲಿರಿಕ್ಕು ಮಾತು ನಾನು ಕೇಳ್ಕೋಬೇಕು. ಸರ್ ಒಂದ್ಸಲ ಲಿರಿಕ್ ರಫಾಗಿ ಹೇಳ್ಬಿಡಿ ಸರ್, ಮಗ ಆಡ್ಕೊಳ್ಳೋಣ ಮಾಡೋದು ಸಾರ್ ಹೇಳ್ಬಿಡಿ ಅನ್ನೋದನ್ನು ಫಸ್ಟ್ ಲೈನ್ ಆಡೋದು, ಆಡ್ಬಿಟ್ಟು ಇದನ್ನು ಕೂತ್ಕೊಂಡು ನೋಡ್ಕೊಳ್ಳೋ ಎಲ್ಲ ಅಂತ ಕ್ಲೀನಾಗಿ ಮಾಡೋದು. ಸೊ ಆಯಿತು, ಅವ್ರಿಗೆ ಆ ಸಾಂಗ್ ಇಟ್ಟಾಯಿತು. ಆಮೇಲೆ ಅವ್ರಿಗೆ ಇನ್ನೊಂದು ಇದೇನಂದರೆ ಆಡಿಸ್ಬೇಕು ಅನ್ನೋದು ಒಂದು ಹುಚ್ಚು. ನಮ್ಗೆ ಆ್ಯಕ್ಚುಲಿ ಇದರಲ್ಲಿ ಅದು ತುಂಬಡದಕ್ಕೆ ಕನ್ನಡವೇ ನಮ್ಮಮ್ಮ ಅವಳಿಗೆ ನನ್ನ ಒಂಥರ ಕೆಟ್ಟು ಆಯ್ತು ನಂದು. ದೇವ ಒಳಗೋಗೋದು ಏನು ಸರ್ ಆಡೋದು ನಿಮ್ಗೆ ಗೊತ್ತಾ, ಯಾವ ನಾನೇನು ದೊಡ್ಡದಾಗಿ ಆಡೋಕ್ಕೆಲ್ಲ ರೆಡಿ ಆಗ್ತಾ ಇದ್ದೆ. ಮಗನೇ ನಿಮ್ಗೆ ಅದಕ್ಕೆ ಯಾವನು ಕೊಡ್ತಾನೆ ನಿಮಗೆ ಸಾಂಗು ಇದಾಡು ತುಂಬಡದಕ್ಕೆ
ಕದ್ದು ಬಿಡದ ಕಿಚ್ಚ ಇದು ಮಾತ್ರ ಅದು ಸಾಕು ಇಟ್ ಸಾಂಗ್. ಆಮೇಲೆ ಓಮಲ್ಲಿ ಒಂದ್ಸಲ ಏನು ಮಾಡಿದ್ರು, ಇದು ಮೆಹಬೂಬಾ ಸಾಂಗ್ ಆಡುವಾಗ ಅರ್ಧಮ್ಮೆ ಮಗ ತುಂಬ ಬರೋರು ಹೆಡ್ಫೋನ್ ಹಾಕೊಳ್ಳೋರು ಕೇಳೋರು ಅವ್ರು ಆಡೋರು. ಆಮೇಲೆ ಏನಾಗತ್ತಂದರೆ ಅವ್ರಿಗೊಂದು ಕಾನ್ಫಿಡೆಂಟು. ನಾನು ಅವ್ರು ಒಂದು ಸಾಂಗ್ ಅಂದ ತಕ್ಷಣ ನಾನು 50 ಪ್ಯಾಟರ್ನ್ ಮಾಡಿರ್ತಾ ಇದ್ದೆ, ಪ್ಯಾಟರ್ನ್ಸ್ ನಂಬರ್ ಎಲ್ಲ ಬರ್ದಿರ್ತಾ ಇದ್ದೆ. ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಇತ್ತು. ಅವರು ಬಿಸಿಯಾಗಿ ಬರೋದು, ಸಾಂಗ್ ಕೇಳಿಸ್ಬಿಟ್ಟು ಇದು ಓಕೆ ಅನ್ನೋದು ಹೋಗಲ್ಲ. ಅವ್ರು ಕೂತ್ಕೊಂಡು ಆಡೋರು, ಒಂದು ಪೆನ್ ಇಟ್ಕೊಡೋರು, ನಾನೇನು ಬರ್ದಿದ್ದೀನಿ ಪೆನ್ನು ಅದಕ್ಕೆ 0 ಹಾಕೊಂಡು ಹೋಗೋರು, ಅಂದರೆ ಇದು ಓಕೆ ಅನ್ನೋದು. 100 ಪ್ಯಾಟರ್ನ್ಸ್ ಅಲ್ಲ 4 ಪ್ಯಾಟರ್ನ್ ಬ್ಯಾಕೆ ಮಾಡಿಬಿಟ್ಟು ಹೋಗ್ಬಿಡೋದು. ಸೊ ನಾನು ಬಂದು ಅದನ್ನು ಮತ್ತೆ ರೀಪ್ರೋಗ್ರಾಮ್ ಮಾಡಿದ ತಕ್ಷಣ ದೇವಾ ಒಂದು ಸಾಂಗ್ ಬಿಗಿನಿಂಗ್ ಇದು ಸ್ವಲ್ಪ ಕೂಗಬೇಕು. ನಾನು ಕೂಗೋದಂದ್ರೆ ಮಾಮೂಲಿ ಬರ್ಕೊಟ್ರು, ಕೋಳಿ ಮಂಜ. ನಾನು ಕೋಳಿ ಮಂಜ ಅಲ್ಲ, ಏಯ್ ಮಗನೇ ನಿನ್ನ ಏನು ಕರೆದಿದ್ದು, ನಾನು ಕರೀತಾ ಇದ್ದಿದ್ದು ಅವರು ಮೈ ರಾವಣ ಅಂತ. ರಾವಣ ನನ್ನ ಮಗನ ರಾವಣದರ ಕಿರ್ಚು ಅಂದ್ರು ಇವನು ರಾವಣ ಅಂತೇಳ, ಮೈ ರಾವಣ ನನ್ನ ಮಗನ ಕಿರ್ಚಬೇಕು ಅಂತ. ಸೊ ಅಲ್ಲೇ ಅದನ್ನು ಸ್ಟಾರ್ಟ್ ಮಾಡಿದ್ದು. ಕೋಳಿ ಮಂಜ ಡೀಲ ಸ್ಕೆಚ್ ಮಗ ಸೂಪರ್ ಮಾಡೋ, ಇನ್ನೂ ಸ್ವಲ್ಪ ಜನ ಮಾಡ. ಸೊ ಅದು ಇಟ್ಸ್ ಆ ಥರ ಗೀತೆ ತುಂಬ ಹೋಗಿದೆ. ಈಗ ಅವ್ರ ತಂಡ ಇತ್ತಲ್ಲ, ಆ ತಂಡ ಹೇಗಿತ್ತು, ಅವ್ರ ಹೆಸರುಗಳನ್ನೆಲ್ಲ ಹೇಳಕ್ ಸಾಧ್ಯ? ನಾವು ತಂಡ ಮೊದಲು ಟೈಮ್ಲೋಕ ಪ್ಲೇ ಮಾಡಿದ್ದಂದ್ರೆ ಕೀಬೋರ್ಡಲ್ಲಿ ಸುರೇಶು, ಆಬು ಗಿಟಾರು, ಥಾಮಸ್ ಟ್ರಂಪೆಟ್, ಶಿವಮಣಿ ಡ್ರಮ್ಸು, ಪುರುಷೋತ್ತಮ ರದಂ ಬಾಕ್ಸು. ಸೊ ಆ ಟೀಮ್ ಹಂಗೆ ಇತ್ತು. ಸೊ ಹಂಗೆ ಆಗ್ತಾ ಇತ್ತು. ಹಂಸಲೇಖ ಸರ್ ಆಲ್ಮೋಸ್ಟ್ ಶಿಫ್ಟಿಂಗ್ ಅಂದರೆ ಸ್ಟುಡಿಯೋಸ್ ಎಲ್ಲ ಶಂಕರ್ನಾಗ್ ಸರ್ ಶಿಫ್ಟ್ ಆದಮೇಲೆ ಸೊ ಇಲ್ಲವ್ರನ್ನೇ ಎಲ್ಲ ಸೇರ್ಸ್ ಮಾಡೋಣ ಅಂತೆಲ್ಲ ಮಾಡೋವಾಗ ಆವಾಗ ಟೀಮ್ ಸೇರಿದೆ. ಚಿನ್ನ ಕೀಬೋರ್ಡು, ನಾನು ರದಂ ಬಾಕ್ಸು, AR ರೆಹಮಾನ್ ಅಂದರೆ ದಿಲೀಪು, ಬಾಬು, ಚಿನ್ನ ಬೇಸ್ ಗಿಟಾರ್ ಚಿನ್ನ, ಈ ಟೀಮ್. ಅದೇ ಟೀಮ್ ಹಂಗೆ ಆಗಿ ಮತ್ತೆ ಸ್ಟೀಫನ್ ಅವರು, ರವಿರಾಜ್ ಅವರು, ಸ್ಟೀಫನ್ ಪ್ರವೀಣ್ ಸ್ಟೀಫನ್, ರವಿರಾಜು, ಸಾಧು ಎಲ್ಲ ಇತ್ತು ಟೀಮ್. ಬಟ್ 3 ಜನ ಕೀಬೋರ್ಡ್ ಇದ್ರು, ರಿದಮ್ ಬಾಕ್ಸ್ ಪ್ಲೇಯರ್ ಒಬ್ಬನೇ ನಾನು, 3 ಜನಕ್ಕೂ ನಾನು. ಬಟ್ ನಮ್ಮ ಟೀಮ್ ಹೆಂಗಿತ್ತು ಅಂದರೆ ನಮ್ಮ ಫಾರ್ಮ್ ನಾವು ಯಾವುದಕ್ಕೂ ಬಿಟ್ಕೊಡ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಬಿಸಿ ಶೆಡ್ಯೂಲಲ್ಲಿ ಅವ್ರಿಗೆ ಹೆಂಗಂದ್ರೆ ಬೆಳಗ್ಗೆ 4 ಗಂಟೆ ಅವ್ರು ಮಲಗದೆ ರಾತ್ರಿ 12 ಗಂಟೆಗೆ, 4 ಗಂಟೆಗೆ ಮತ್ತೆ ಬರೆಯೋಕೆ ಕೂತ್ಕೊಂಡು ಬಂದು ಸ್ಟುಡಿಯೋ ಬಂದ್ಬಿಟ್ಟು ನಮಗೆಲ್ಲ ಸಾಂಗ್ ಡಿಸ್ಟ್ರಿಬ್ಯೂಟ್ ಮಾಡಿ ಒಟ್ಟೊಟ್ಟು ಬರೆಯೋಕೆ ಹೋಗ್ಬಿಟ್ಮೇಲೆ ಬರೆಯೋ ಟೈಮಲ್ಲಿ ಅವರು ಹೆಂಗಂದ್ರೆ ಅವರು ಒಂದು ಚಿಕ್ಕ ಎಕ್ಸಾಂಪಲ್ ಏನಂದರೆ, ಅಣ್ಣವ್ರ ಮನೇಲಿ ಕೂತಿದ್ವಿ ರಾಜ್ಕುಮಾರ್ ಮನೆಯಲ್ಲಿ, ಒಂದೇ ಸಲ ಎಲ್ಲ ಕೂತಿದ್ವಿ. ಇವ್ರು ಬರೀ ಟ್ಯೂನ್ ಆಡ್ಬಿಟ್ರು, ಅಣ್ಣವ್ರ ಟ್ಯೂನ್ ಓಕೆ, ಬಟ್ ಮಾತುಗಳು ಬರ್ತಾ ಇಲ್ವಲ್ಲ, ಏನು ಒಂದು 10 ದಿವಸ ಹಿಂಗೆ ಏನು ಮಾಡ್ತಾ ಇದ್ರು. ಹಂಸಲೇಖ ಸರ್, ರಾಜ್ಕುಮಾರ್ ಸರ್ ಒಂದೇ ರೀತಿ ಹಿಂಗೆ ನೋಡ್ತಾ ಇದ್ದಾರೆ. ಪಕ್ಕದಲ್ಲಿ ಅವ್ರ ತಮ್ಮ ಕೂತಿದ್ರು, ಪಾರ್ವತಮ್ಮ ಕೂತಿದ್ರು, ನಾನು ಹಂಸಲೇಖ ಪಕ್ಕದಲ್ಲಿ, ಗೋಪಿ ಈ ಕಡೆ ಕೂತಿದ್ದಾರೆ, ಅಣ್ಣವ್ರು ಹಿಂಗೆ ಕೂತಿದ್ದಾರೆ. ಇವರು ಆರು ಹಿಂಗೆ ಇಟ್ಕೊಂಡು ಈಗ ಅವ್ರ ಮುಖಾನೇ ಶೇಕ್ ಆಗ್ತಾ ಇಲ್ಲ. ಅಣ್ಣವ್ರು ಒಂದ್ಸಲ ನಮ್ಮನ್ನು ನೋಡಿದ್ರು, ಇವ್ರು ನೋಡಿದ್ರು, ಎಲ್ಲರೂ ಅವ್ರವ್ರ ಮುಖ ನೋಡ್ಕೊಳ್ತಾರೆ, ಬಟ್ ಇವ್ರು ಶೇಕ್ ಆಗ್ತಾ ಇಲ್ಲ. ಏನು ನಿಯರ್ಲಿ 10 ಮಿನಿಟ್ಸ್ ಸುಮ್ಮನೆ ಮುಖಾನೇ ನೋಡ್ತಾ ಇದ್ದಾರೆ. ರಾಜ್ಕುಮಾರ್ ಸರ್ ಹಿಂಗೆ ಈ ಥರ ಎಲ್ಲ ಮಾಡಿ ನೋಡಿದ್ರು. ಅಣ್ಣವ್ರು ಹಿಂಗೆ ಕಾಫಿ ತರ್ಸ ಅಣ್ಣವ್ರು ಅಷ್ಟರಲ್ಲಿ ಹೊರದು ಕಾಫಿ ತರ್ಸ ಹಂಸಲೇಖ ಏನಾಯ್ತು ಅಂತ, ಜನರಿಂದ ನಾನು ಮೇಲೆ ಬಂದೆ ಎಂತ ಎಕ್ಸ್ಪೆರಿಮೆಂಟ್ ಅಂದ್ರೆ ಅವರು ಪೆನ್ನು ಹೇಳಿದ್ರಲ್ಲ, ಯೋಚನೆ ಮಾಡ್ತಾ ಇದ್ದಾರೆ ಇವ್ರನ್ನ ಏನು ಮಾಡ್ಬೇಕು ರಾಜ್ಕುಮಾರ್ ಸರ್ನ ಹೆಂಗೆ ತೆಗಿಬೇಕು. ಆ ಸಾಂಗ್ ಸೂಪರ್ ಡೂಪರ್ ಇತ್ತು. ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದರೆ ನನ್ನ ಬೆನ್ನಿ ಹಿಂದೆ, ನಾ ಹೋರಾಡುವೆ ಇನ್ನು ಮುಂದೆ. ಅಣ್ಣವರು ಥರ ಕಣ್ಣಲ್ಲಿ ಒಂಥರ ಅಪ್ಬಿಟ್ರು, ಏನಾಯ್ತು ಇವ್ರು ಹಿಂಗೆ, ಏನಾಯ್ತು ಇವ್ರಿಗೆ ಏನಾಯ್ತು ಅಂತ ಮುಟ್ಟಕ್ಕೂ ಒಂಥರ ಕಣ್ಣು ಶೇಕ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಮುಖ ನೋಡ್ತಾ ಇದ್ರು. ಹೆಂಗಿರುತ್ತೆ ಹೇಳಿ, ಸುತ್ತ ಇರೋರು ಒಂದು 6 ಜನ ಕೂತಿದ್ವಿ ಎಲ್ಲರೂ. ಹಂಗೆ ಸಾಕಾಗ ಆ ಸಾಂಗ್, ಅಂಥ ಸಾಂಗ್ ಕೊಟ್ಟಿದ್ದು ನಮ್ಮ ನಾಗಬ್ರಹ್ಮ. ಆಕಸ್ಮಿಕ ಒಂದು ಎಕ್ಸ್ಪೀರಿಯನ್ಸ್ ಅಂತಂದರೆ, ಆಕಸ್ಮಿಕ ಆ್ಯಕ್ಚುಲಿ ಫಸ್ಟ್ ರೆಕಾರ್ಡ್ ಆಗಿಬಿಟ್ಟಿತ್ತು. ರೆಕಾರ್ಡ್ ಆಗಿ ಶೂಟಿಂಗ್ ಆಗೋಯ್ತು.
ಶೂಟಿಂಗ್ ಮುಗಿದೋಯ್ತು. ಸಾಂಗ್ ಅಲ್ಲೇನು ಮಾಡಿಬಿಟ್ಟಿದ್ದಾರೆ, ಶೂಟಿಂಗಲ್ಲಿ ನಾಗಭರಣ ಸರ್ ಅವರು ಹುಬ್ಳಿ ಚೆನ್ನಮ್ಮ ಸರ್ಕಲಲ್ಲಿ ಶೂಟ್ ಮಾಡಿಬಿಟ್ಟಿದ್ದಾರೆ. ಈ ಜಗ್ಗಳಿಗೆ ಹಳೆಗೆ ಇದೆಲ್ಲ ಜಾಯಿನ್ ಮಾಡಿಬಿಟ್ಟಿದ್ದಾರೆ ಶೂಟಿಂಗಲ್ಲಿ, ಸಾಂಗ್ ಶೂಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಅಲ್ಲಿ ಡಮ್ಮಿ ಇದೆ, ಅಲ್ಲಿ ಯೂಸ್ ಇಲ್ಲ. ಆಮೇಲೆ ಅಣ್ಣವ್ರನ್ನ ಕ್ಲಾಪ್ ಮಾಡಿದ್ದಾರೆ, ಅದರಲ್ಲಿ ಇಲ್ಲವೇ ಇಲ್ಲ. ಬಟ್ ರೆಕಾರ್ಡೆಡ್ ಆಗಿಬಿಟ್ಟಿದೆ, ಶೂಟಿಂಗ್ ಆಗೋಗಿದೆ. ಅದನ್ನ ಏನು ಮಾಡಬೇಕಂದ್ರೆ ಸಾರ್, ನಾನು ಯಾವುದು ವೇಣು ಸ್ಟುಡಿಯೋಲಿ ಎಲ್ಲೋ ಇದೆ, ಇದು ಸಾಧ್ಯನೇ ಇಲ್ಲ ಮತ್ತೆ ರೀ ರೆಕಾರ್ಡ್, ಯಾಕಂದ್ರೆ ಅಷ್ಟು ಖರ್ಚು ಮಾಡಿ ರೆಕಾರ್ಡಿಂಗ್ ಆಗೋಗಿದೆ. ಸ್ಕ್ರೀನ್ ಮೇಲೆ ಕಾಲಿಲ್ಲ, ಬಟ್ ನಿಮ್ಗೆ ಆಡಿಯೋಲಿಲ್ಲ, ವಿಡಿಯೋಲಿದೆ. ಆಮೇಲೆ ಏನು ಮಾಡ್ತೀವಿ ಅಂದ್ರೆ ದೇವರನ್ನ ಕರ್ಸ್ಬಿಟ್ಟು ಚಾಮುಂಡಿ ಸ್ಟುಡಿಯೋಲಿ ಮಗ ಏನು ಮಾಡ್ತೀವಿ ಗೊತ್ತಿಲ್ಲ, ಇದನ್ನ ಎಂಜಾಯ್ ಮಾಡು, ಏನು ಮಾಡು ಅಂತ ಹೇಳಿಲ್ಲ, ಎಂಜಾಯ್ ಮಾಡೋ ತೊಟ್ಟೋಗ್ಬಿಡೋರು. ಎಂಜಾಯ್ ಮಾಡು ಅಂದರೆ ನಮ್ಗೆ ಇಟ್ಟಂಗೆ ಏನೋ ಮಾಡಬೇಕು ಅಂತ ಸರಿ ಪಿಕ್ಚರ್ ನೋಡಿದ್ವಿ. ಓಕೆ ಥರ್ಡ್ ಜುಮ್ ಚುಮ್ 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 ತಾ ಚುಮ್ ಚುಮ್ ತಾ ಚುಮ್ ಚುಮ್ ತಾ ಚುಮ್ ಕರೆಕ್ಟಾಗಿ ಸಿಂಕ್ ಮಾಡಿ ಮಾಡಿಬಿಟ್ವಿ. ಲಾಸ್ಟಲ್ಲಿ ಅಣ್ಣ ಕ್ಲಾಪ್ ಮಾಡೋದು. ಅದು ಎಂಡಲ್ಲಿ ಏನಾಗಿದೆ ಅಂದರೆ ಗೀತಾ ಅವ್ರನ್ನ ನೋಡ್ತಾರೆ ಸಾಂಗ್ ಎಂಡಲ್ಲಿ ಅಮ್ಮಿಂಗಲ್ಲಿ ಹಂಗೆ ನೋಡ್ತಾ ಇರೋವಾಗ ಹಿಂಗೆ ನೋಡೋವಾಗ ಖಾಲಿ ಇದೆ. ಸೊ ಅದಕ್ಕೆ ಮತ್ತೆ ನೋಡಿದ್ರೆ ಸಾಂಗ್ ಒಳಗೆ ಕೊಟ್ಟೋಗಿದ್ದಾರೆ ಅಂದರೆ ಒಳಗೆ ಸೀಕ್ರೆಟಾಗಿ ಕೂತಿದ್ದಾರೆ ಏನು ಮಾಡ್ತಾ ಇದ್ದೇನೆ ಅಂತ. ನಾನು ಗೋಪಿ ಮತ್ತು ಮಹೇಂದ್ರ ಇದ್ದವ್ರಿಗೆ ಹೇಳಿದೆ, ಮಹೇಂದ್ರ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ನನ್ನ ಡೌಟ್ ಇದೆ, ಸಾರ್ ಬಂದ್ಮೇಲೆ ಏನಾದ್ರು ಮಿಸ್ಟೇಕ್ ಆದರೆ ಇನ್ನೂ ಟೇಕ್ ಮಾಡೋಕ್ಕಾಗಲ್ಲ, ಮತ್ತೆ ನಾನು ಹೊಟ್ಟೋದ್ರೆ ಸಿಗಲ್ಲ, ಒಂದ್ಸಲ ಕರೆಕ್ಟಾಗಿದೆ ಬಿಡೋ ಸರ್. ಇದೀರಾ ಮಗ ಎಂಜಾಯ್ ಮಾಡ್ಬೇಕಲ್ಲ, ಎಂಜಾಯ್ ಮಾಡ್ಬೇಕಲ್ಲ. ನಮ್ಮ ಮಕ್ಕಳನ್ನ ಹೇಳೋದು ನಮ್ಗೆ ಹೆಂಗಿತ್ತು ಗೊತ್ತೇನ, ಚಿಕ್ಕ ಮಕ್ಕಳಿಗೆ ಒಂದು ಕಾರ್ ಕೊಡ್ಸ್ಬಿಟ್ಟು ಅವ್ರು ಆಟ ಆಡ್ತಾ ಇರ್ತಾರಲ್ಲ, ಅದನ್ನ ನೋಡಿ ತಂದೆ ತಾಯಿ ಎಂಜಾಯ್ ಮಾಡ್ತಾರಲ್ಲ, ಆ ಥರ ಎಂಜಾಯ್ ಮಾಡ್ತಾ ಇದ್ದೆ ಕಣ ನಿನಗೆ. ಚಿಕ್ಕ ಕಾರ್ ಕೊಟ್ಬಿಟ್ಟು ಮಕ್ಕಳಿಗೆ ಆಡ್ತಾ ಇರ್ತಾರಲ್ಲ, ಆ ಥರ ಒಳಗಡೆ ಕೂತ್ಕೊಂಡು ನಾನು ಎಂಜಾಯ್ ಮಾಡ್ತಾ ಇದ್ದೆ, ಆಟ ಆಡ್ಬಿಟ್ಟೆ. ನೀನು ನೋಡಿದ್ರೆ ನೀನು ಕೊಡ್ಸಿದ ಚಿಕ್ಕ ಕಾರು, ನೀನು ಕಾರೇ ಓಡಿಸ್ಬಿಟ್ಟೆ ಅಲ್ವಾ, ಸಾಕಲ್ವಾ, ಇದಕ್ಕಿಂತ ಕರ್ನಾಟಕಕ್ಕೆ ಗ್ರೇಟ್. ಅದು ಸಂಕೇತ್ ಬಗ್ಗೆ ಮಾತಾಡಿದ್ವಲ್ಲ, ಆಯ್ತು ಅನ್ಸುತ್ತೆ ಹೇಳಿದ್ರೆ ಅದು ಅಲ್ಲ ಅಷ್ಟಲ್ಲೇ ಬೆಲ್ ಹೊಡೆದ್ಬಿಡ್ತದೆ. ಓಕೆ, ಆ ವಿಷಯ ತಗೊಳ್ಳೋಣ. ಸೊ ಮೊದಲಿಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿ ಇದ್ದಿದ್ದೆ ಚೆನ್ನೈಯಲ್ಲಿ ಬೇಸ್ಡ್. ಹಿಂದಿ ಆಗಲಿ, ತಮಿಳ್ ಆಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಇದ್ರು ಇಲ್ಲಿಂದ ಎಲ್ಲರೂ ಹೋಗ್ತಾ ಇದ್ರು. ಅಲ್ಲಿಂದ ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಹೋಗಿ ಅಲ್ಲಿ ಸಂಗೀತ ನಿರ್ದೇಶಕರನ್ನ ಮೀಟ್ ಮಾಡಿ ಅಲ್ಲೇ ರೆಕಾರ್ಡಿಂಗ್ ಮಾಡಿ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ರು. ಆವಾಗ ಶಂಕರ್ ನಾಗ್ ಅವ್ರು ಹೋಗ್ಬಿಟ್ಟು, ಆ್ಯಕ್ಚುಲಿ ಇನ್ನೊಂದು ಮೇನ್ ವಿಷಯ ಏನಂದರೆ, ನಾನು 78 ಚೆನ್ನೈಗೆ ಹೊಟ್ಟೋಗಿದ್ದೆ. ಚೆನ್ನೈಗೆ ಹೊಟ್ಟೋಗ್ಬಿಟ್ಟೆ ಶಿವಮೊಗ್ಗ ಹತ್ರ ಕಲ್ತ್ಬಿಟ್ಟು ಅಪ್ ಟು 80s ಅಲ್ಲಲ್ಲೇ ಓಡಾಡ್ತಾ ಕೆಲಸ ಮಾಡ್ತಾ ಇದ್ದೆ. ಆವಾಗ ಗೀತಾ ಪಿಕ್ಚರ್ ಮಾಡೋಕ್ಕೆ ಶಂಕರ್ ನಾಗ್ ಬಂದಿದ್ರಲ್ಲಿ. ಬಂದ್ಬಿಟ್ಟು ಇಳಯರಾಜಾಗೆ ಹೇಳ್ತಾ ಇದ್ರಂತೆ, ನಿಮ್ಮ ಬೆಂಗಳೂರು ಹುಡುಗ ಬಟ್ ಡ್ರಮ್ಸ್ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾನೆ, ಬಟ್ ಏನಂದ್ರೆ ಅವ್ನು ಕೆಲಸ ಸಿಗ್ತಾ ಇಲ್ಲ, ಸತ್ಯಂ ಅವ್ರ ಹತ್ರ ಓಡಾಡ್ತಾ ಇದ್ದ ಶಿವಮೊಗ್ಗ ಹತ್ರ. ಅವಾಗ ಮೊಬೈಲ್ಸು ಅದು ಆ ಥರ ಇರಲಿಲ್ಲ. ಕರೆಕ್ಟ್ ಶಂಕರ್ ನಾಗ್ ಅವಾಗ ಏನು ಮಾಡಿದ್ದಾರೆ, ಇಳಯರಾಜ ಕೇಳ್ಬಿಟ್ಟು ಹಿಂಗೆ ಕರೆಸಿರೋದು. ಇಲ್ಲ ಇಲ್ಲಿ ಅವಾಗ ಸೈಕಲ್ ಇನ್ಚಾರ್ಜಸ್, ನಿಮ್ಗೆ ಗೊತ್ತಿರೋದು ಇನ್ಚಾರ್ಜಸ್ ಎಲ್ಲ ಹಿಂಗೆ ಹತ್ರ ಸೈಕಲಲ್ಲೇ ಹೋಗೋದು. ಸೊ ನಾನು ರಾಯಪೇಟೆಗೆ ಒಂದು ಲಾಯಲ್ಟಿ ಇದ್ದೆ, ಅವಾಗ ಅಲ್ಲಿ ಸೈಕಲಲ್ಲಿ ಕರ್ಕೊಂಡು ಬಂದು ಜಮಿನಿ ಸ್ಟುಡಿಯೋಗೆ ಬಂದು ಅಲ್ಲಿ ಕರ್ಕೊಂಡು ಶಂಕರ್ನ ಕರ್ಕೊಂಡು ಬಂದ್ಬಿಟ್ಟು ನಾನು ಇಂಡಸ್ಟ್ರಿ ಶಿಫ್ಟ್ ಆಗ್ತಾ ಇದೆ, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಸಂಕೇತ್ ಸ್ಟುಡಿಯೋ ಅಂತ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಬಂದ್ಬಿಟ್ಟು ಅಂತ ಕರ್ಕೊಂಡು ಬಂದ್ಬಿಟ್ಟು ವಾಪಸ್. ಸೊ ಅವರೊಂದು ಒಬ್ಬರು ನಮಗೆ ಗಾಡ್ ಫಾದರ್, ಅವ್ರಿಗೊಂದು ಸ್ವರ್ಗೀಟ್. ಈ ಮಟ್ಟಕ್ಕೆ ಇರಬೇಕಂದ್ರೆ ಇನ್ನೂ ಬೆಳೆದಿಲ್ಲ ನಾನು, ಇನ್ನೂ ನನ್ನ ಆಸೆಗಳಿದೆ ಇನ್ನು ಅಷ್ಟು. ಆಮೇಲೆ ಅವ್ರು ಕರ್ಕೊಂಡು ಬಂದಮೇಲೆ ಅಲ್ಲಿಂದ ಹಂಸಲೇಖ ಸರ್ SP ಸಾಂಗ್ ಮಾಡೋದ್ಲಕ್ಕೆ ಅವಾಗ ಇದ್ದಿದ್ದೆ ಈ ಟೀಮ್, ಚೆನ್ನೈ ಟೀಮ್ ಇದೆ. ಸೊ ಹಂಸಲೇಖ ಸರ್ ಏನಂದರೆ ಇಲ್ಲೇ ನನ್ನ ಊರಲ್ಲಿ ನಮ್ಮ ಮಕ್ಕಳನ್ನೇ ನಾನೇ ಬೆಳೆಸಬೇಕು ಅನ್ನೋದು ಸಂಸಮ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ಇಲ್ಲಿರೋ ಮ್ಯೂಸಿಷಿಯನ್ಸ್ ಎಲ್ಲ ಸೇರಿಸಿ ನಮ್ಮವರು ಅಂದರೆ ಒಬ್ಬೊಬ್ಬರನ್ನ ಅಲ್ಲಿ ಕೀಬೋರ್ಡ್ ಪ್ಲೇಯರ್ಸ್ನ, ಅಲ್ಲಿನ ರಿದಮ್ ಪ್ಲೇಯರ್ಸ್ನ ಬೇಡ ಅನ್ನೋಕ್ಕಾಗ, ಯಾಕಂದ್ರೆ ಅವ್ರು ಮೊದಲಿಂದ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ, ಚೆನ್ನೈಯವ್ರು ಸಾಥ್ ಕೊಟ್ಟಿಲ್ಲ ಅಂತ. ಸಡನ್ನಾಗಿ ಬೇಡ ಅಂತ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನು ಮಾಡಿದ್ರೆ ಫಸ್ಟ್ ನನ್ನ ತಮಿಳ್ ಸೆಲ್ವಂ ಅಂತ ಒಬ್ಬರು ರಿದಮ್ ಪ್ಲೇಯರ್ ಇದ್ರು, ಅವ್ರ ಜೊತೆಲೇ ಹಾಕಿ ಜೊತೆಲಿ ಇದು ಮಾಡಿ ಹಂಗೆ ಮೇಯ್ನಾಗಿ ನನ್ನ ತಮ್ಮ ಸೊ ವೇಣುನ ಕರ್ಕೊಂಡು. ಸೊ ಅವ್ರಿಗೆ ಮೇಯ್ನ್ ಪಿಲ್ಲರ್ಸ್ ಯಾರು ಬೇಕು ಅಷ್ಟನ್ನ ಕಟ್ಟಿ ಮಿಕ್ಕಿದ್ದು ಕೋರಸ್ ಆಗಲಿ, ಇಂಡಿಯನ್ ಸೆಕ್ಷನ್ಸ್ ಆಗಲಿ. ಬಟ್ ಇಂಡಿಯನ್ ಸೆಕ್ಷನ್ಸ್ ಏನು ಮಾಡೋ, ಕೆಲವರು ಆ ಕಡೆ ಅವರೆಲ್ಲ ಚೆನ್ನೈ ಅವ್ರನ್ನ ವೆಲ್ ಟ್ರೈನ್ಡ್. ಸೊ ಅವ್ರನ್ನ ನಮ್ಮ ಹುಡುಗರ ಜೊತೆ ಜೆರಾಲ್ಡ್ ಆಗಲಿ, ಸತ್ಯ, ಅಲ್ಫಾನ್ಸು,
ಇವ್ರನ್ನೆಲ್ಲ ಒಳಗೆ ಬಿಡೋರು. ಹೆಂಗ್ ಬಿಡೋರು ಅಂದರೆ ಹೊರಗಡೆ ನಿಲ್ಲಿಸ್ಬಿಟ್ಟು ಹೇಳೋ ಅದು ಜೋಕ್ ಬೇರೆ ಹೇಳೋರು. ಸಿಂಹದ ಗಂಧ ನೋಡಿದ್ದೀರ? ನೋಡಿದ್ದೀವಿ. ಒಳಗೆ ಹೋಗಿದ್ದೀರನು? ಇಲ್ಲ, ಒಳಗೆ ಬಿಡ್ತೀನಿ ಕೊಟ್ಟರು, ಒಳಗೆ ತಳ್ಬಿಡು. ಎಲ್ಲ ಚೆನ್ನವರು, ದೊಡ್ಡವರು, ದೊಡ್ಡ ಪ್ರಸಾದ್ ಅವರು ಕಿಂಗ್, ದೊಡ್ಡ ಪ್ರಸಾದ್, ಚಿಕ್ಕ ಪ್ರಸಾದ್, ಲಕ್ಷ್ಮೀನಾರಾಯಣ, ರಾಮಮೂರ್ತಿ ಸರ್, ಬಾಲ ಅಂತ ಟೇಪು, ಈ ನಿಂಬೆ ಹಣ್ಣಿನ ಹುಡುಗಿ ಅಂತ ಅದು ಆ ಸಾಂಗಲ್ಲಿ ಅವರೇ ಪ್ಲೇ ಮಾಡಿರೋರು. ಅವ್ರ ಜೊತೆ ಇವ್ರನ್ನ ಬಿಡೋರು, ಮಿಂಗಲ್ ಮಾಡೋರು. ಸೊ ಏನಂದ್ರೆ ಇವ್ರ ಐಡಿಯಾ ಏನಂದ್ರೆ ಹಂಗೆ ನಮ್ಮ ಹುಡುಗರಿ ಬೆಳೀಲಿ ಅಂತ ಆ ಸಂಸ್ಥೆನ ಬೆಳೆಸೋದು. ಸೊ ಅವ್ರದೇ ಒಂದು ನಮ್ಮದು ಅಂತ ಒಂದು ಟೀಮ್ ಸೆಟ್. ಇಂಡಿಯನ್ ಸೆಕ್ಷನ್ ಅಂದರೆ ವೇಣು ಜೈಕುಮಾರ್ ಯಾರಿಲ್ಲ, ವೇಣು ಹೇಳಿದ್ರೆ ಅವನ್ನೆಲ್ಲ ಗ್ಯಾಂಗ್ ಒಂದು. ಆಮೇಲೆ ಬರ್ತಾ ಶಿವಮಣಿ ಅವರು ಇದ್ರು. ಶಿವಮಣಿ ಅವರಿಗೆ ಅಂಜದ ಗಂಡು ಸಾಂಗ್ ಅನ್ಸುತ್ತೆ, ಅಂಜದ ಗಂಡು ಸಂಕೇತದಲ್ಲಿ. ಸೊ ನಾನು ಅದನ್ನು ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಇದು 707 77 ವೈಟ್ ಕಲರ್ ಅದು ಪ್ರೋಗ್ರಾಮ್ ಮಾಡ್ತಾ ಇರೋವಾಗ ಶಿವಮಣಿ ಡ್ರಮ್ಸ್ ಒಳಗೆ ಏನೋ ಒಂದು ಐಡಿಯಾ ಬಂತಿದೆ. ಶಿವಮಣಿ ದೇವನ ಡ್ರಮ್ಸ್ ವಾರಿಸಿಲ್ಲ ಅಂತ ನಿಮಗೆ ಪರ್ಫೆಕ್ಷನ್ ವಾರಿಸಿದ್ರು. ಅದು ನನಗೆ ಬೇರೆ ರೇಸಲ್ ಆಗಿರೋದು ಆ ಸಾಂಗ್ ನುಡ್ಸೋಕ್ಕೆ ಭಯ. ಯಾಕಂದ್ರೆ ಅದು ಆಮೇಲೆ ಇನ್ನೊಂದು ಭಯ ಅಂದರೆ ಹಂಸಲೇಖ ಸರ್, ಒಂದು ರವಿಚಂದ್ರನ್ ಸರ್, ಖುಷ್ಬು, ಇದನ್ನು ನೋಡಿದ್ರೆ ನನಗೆ ಭಯ ಆಗ್ತದೆ. ಶಿವಮಣಿ ಈಸಿಯಾಗಿ ವಾಸಿಗಿಲ್ಲ, ಅವನ ತೊಂದರೆ ಇಲ್ಲ. ರೇಸಲ್ ಪಣ್ಣಲ್ಲಿ ವಾಸಿಗ ಪ್ರೀತಿ ಅದರಲ್ಲಿ ಅದು ನನ್ನ ಸೈಡ್ ನುಡ್ಸಿದ್ದು. ಶಾಸ್ತ್ರಾಗ ಆ್ಯಸ್ ಎ ಕಂಡಕ್ಟರ್, ಆ್ಯಸ್ ಎ ರೈಟರ್ நான் சொன்னது வேற, நீ வாசிக்கிறது வேற. சார் அಲ್ಲಿಂದ ಹೇಳಿದ್ರು, ரஜா கன்சோலிಂದ ரஜா இருக்கட்டும் விடுங்க, அதே இருக்கட்டும், ಅವ್ರು ಫ್ರೀ ಆಗ್ಬಿಟ್ಟಿடுங்க, ದೇವ ಫ್ರೀ ಆಗ್ಬಿಟ್ಟಿடுங்க ಅವನು. ಸೊ ಅದಕ್ಕೆ ಆ ಸಾಂಗಲ್ಲಿ ನೋಡಿ ಎಲ್ಲ ಹೈಲೈಟು ಒಂದು ಸಲ ಪ್ಲೇ ಮಾಡಿದ್ದು, ನಾನು ಇನ್ನೊಂದು ಸಲ ಪ್ಲೇ ಮಾಡಿಲ್ಲ. ಹೋಗ್ತಾ ಇಂಪ್ರೂವೈಸ್ ಇದೆ. ಪ್ರೀತಿಯನ್ನೇ ಹೀರೋ ಸುಖ ಗೊತ್ತೇ ಇಲ್ಲ, ತಮಾಷೆ ಏನಾದ್ರು ಅದು ತುಂಬ ಪ್ಲೇ ಮಾಡಿದ್ದು ಶಿವಮಣಿ. ಅವ್ರು ನಾನು ಪ್ಲೇ ಮಾಡಿದ್ದು, ಅವ್ರು ಪ್ಲೇ ಮಾಡಿದ್ದು ನಾನು. ಸೊ ಆ ಥರ ಅಂದರೆ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋರು. ಎಕ್ಸ್ಪೆರಿಮೆಂಟ್ ಮಾಡಿ 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 ಆ ಥರ ಸುಮಾರಿದೆ. ಆಮೇಲೆ ಕಂಪೋಸಿಂಗ್ ಟೈಮಲ್ಲಂತೂ ಅವ್ರದ್ದು ಸ್ಟೈಲೇ ಬೇರೆ ಅಂದರೆ ಒಂದು ಲೈನ್ ಹೇಳಿ ಯಾರಾದ್ರು ಡೈರೆಕ್ಟರ್ಸು. ಅತ್ತಿಗೆ ಅಂತ ಪಿಕ್ಚರು, ಎಸ್ ಮಹೇಂದ್ರ ಡೈರೆಕ್ಷನ್. ಅಂದರೆ ಸಬ್ಜೆಕ್ಟ್ ಹೇಳಿದ್ರು ರಾಮ್ಕುಮಾರ್, ವಿನಯ್ ಪ್ರಸಾದ್. ಅತ್ತಿಗೆ ಅಣ್ಣ ತೀರೋಗ್ಬಿಡ್ತಾನೆ, ಒಂದು ಲೈನ್ ಹೇಳಿದ್ರು, ಅಣ್ಣ ತೀರೋಗ್ಬಿಡ್ತಾನೆ, ಮೈದಾ ಮನೆ ನೋಡ್ಕೊಡ್ತಾನೆ. ಸೊ ಅಕ್ಕಪಕ್ಕ ಇರೋಲ್ಲ ಮಾಡ್ಕೊಡ್ತೀನಿ. ಹೌದಾ, ಓಕೆ, ರೆಗ್ಯುಲರ್ ನನಗೆ ಪ್ಯಾಟರ್ನ್ ಕೂಡ ಒಂದು ಒಳ್ಳೆ ಗುರು ಕೊಡೋರು, ಡೈಲಿ ಕೊಡ್ತಾರೆ. ಆದರೆ ಅವರು ನನಗೆ ಮೈಂಡ್ ಇದು ಮಾಡೋದು. ಯಾಕಂದರೆ ನಾನು ಏನು ಕೊಡಿಸ್ಕೊಳ್ಳೋದು ಅಂದರೆ ಕತೆ ಕೇಳ್ಕೊಳ್ಳೋಕೆ ಈಸಿ. ಸೊ ನಮ್ಗೆ ಗುರು ಗೊತ್ತಾಗುತ್ತೆ ಕ್ಲೀನಾಗಿ. ಒಂದು ಪ್ಯಾಟರ್ನ್ ಕೊಟ್ಟ ತಕ್ಷಣವೇ ಲೋಕದ ಬಾಯಿಗೆ, ಲೋಕದ ನಾಲಿಗೆಗೆ ಬೀಗವಿಲ್ಲ, ನೋಡೋರ ಕಣ್ಣಿಗೆ ಎಲ್ಲ ಕಾಮಲೆ. ಅತ್ತಿಗೆ ಲೋಕದ ಬಾಯಿಗೆ ಬೀಗವಿಲ್ಲ, ಕಾಮಲೆ ಕಾಣೋದಲ್ಲ ಅಳ್ದಿ ಅಂತ ಹೇಳಿದ ತಕ್ಷಣ ನಾನು ಹಿಂಗೆ ನೋಡಿದೆ, ಏನೋ ಮಗ ಸೂಪರ್ ಸರ್, ಇನ್ನು ನಂದಾಯಿತು, ಇನ್ನು ನಿಂದೊಂದು ಎದ್ಬಿಡೋದು. ಮತ್ತು ನಾನು ತಲೆ ಕೆಡಿಸ್ಕೊಳ್ಬೇಕು, ಮತ್ತು ಪ್ರೋಗ್ರಾಮ್ ಮಾಡಬೇಕು. ಬಟ್ ಅದು ನನಗೆ ಬಂತು ಅಂದರೆ ಲಿರಿಕ್ ಕೊದಿಬಾರ್ದು, ಸೀನಿಗೆ ಸೂಟ್ ಆಗಬೇಕು, ಲಿಂಕ್ ಅಂದರೆ ಸರ್ ಅದೊಂದು ಏನಂದರೆ ಅವ್ರು ಆನ್ಲೈನ್ ಏನಕ್ಕೆ ಕೇಳೋದಂದರೆ, ನಾವು ಫಸ್ಟ್ BGM ಮಾಡ್ತೀವಲ್ಲ, ಆ BGM ಆ ಸೀನ್ಗೆ ಲಿಂಕ್ ಆಗಬೇಕು, ರೆಕಾರ್ಡಿಂಗ್ ಅದು ಕಂಟಿನ್ಯೂಟಿ ಇರಬೇಕು, ಎಲ್ಲ ಜಂಪ್ ಬರಬಾರ್ದು. ಆ ಥರ ಕಂಪೋಸರ್ಸ್ ನಿಜವಾಗ್ಲೂ ನೋಡಿಲ್ಲ. ಅಂದರೆ ಇವರೇ ಡೈರೆಕ್ಟರ್ ಆಗೋರು. ಅಂದರೆ ನಮ್ಮ ಹತ್ರ ಹೇಳೋದನ್ನ ಫಸ್ಟ್ BGM ಅಂದರೆ ನೀವು ಸೀನ್ ಕಟ್ ಮಾಡಿದ ತಕ್ಷಣ ಆ ಲಿಂಕ್ ಕರೆಕ್ಟಾಗಿರೋದು ಸಾಂಗ್. ಅದಕ್ಕೆ ಹಂಸಲೇಖ ಸರ್, ರವಿ ಸರ್ ಸಾಂಗ್ ಏನಕ್ಕೆ ಅಷ್ಟು ಹಿಟ್ಟಾಗಿದೆ ಅಂದರೆ ಅವರಿಬ್ಬರು ಮೈಂಡ್ ಆ ಥರ. ಅದು ಇನ್ನು ಹಂಸಲೇಖ ಸರ್ ಆಗಲಿ, ಅಣ್ಣವರು ಎಷ್ಟು ಸರಳ ಅಂದರೆ ಅದೇ ಥರ ಇವ್ರು ಸರಳ. ಇವ್ರಿಗೆ ಹೆಂಗಂದರೆ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ನನಗೆ ಹಿಂಗಿರಬೇಕು ಹಂಗಿರ್ಬೇಕು ಅದೆಲ್ಲ ಇಲ್ಲವೇ ಇಲ್ಲ. ಅವಾಗ ಅದು ನೋಡಿ ಬೋಣ ಆಕಾಶಿಂದ ಎಲ್ಲಿಗೂ ಸರ್ ಕಾರ್ನ ಬೋಡ ಬೋಂಡ ಬಜ್ಜಿ ಇದೆ ತಿನ್ಕೊಂಡು ಬರೋಣ. ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ವೈಟ್ ಆ್ಯಂಡ್ ವೈಟ್ ಆಯಿತು ಸರ್. ಏನು ಸರ್ ನೋಡೋ, ನಾವು ದೊಡ್ಡವ್ರು ಅಂದ್ಕೊಳ್ಬಾರ್ದು, ನಮ್ಮ ಪಾಟ್ ನನಗೆ ತಿನ್ನಬೇಕು ಅಷ್ಟೇ ಅಂತ ಅಷ್ಟು ಸರಳವಾಗಿ ಹೋಗ್ಬೋದು.
ನಮ್ಮ ದೊಡ್ಡ ಯಜಮಾನರು ಹಂಗೆ, ಅವ್ರಿಗೇನು ಬೇಕಾಗಬೇಕು. ಸೊ ಇವರಿಬ್ಬರು ಕಂಪೋಸಿಂಗ್ ಕೂತ್ಕೊಂಡ್ಬಿಟ್ರೆ, ಇವರಿಬ್ಬರು ಫಸ್ಟ್ ನಾವು ಕಂಪೋಸಿಂಗ್ 7 ಗಂಟೆಗೆ ಅಂದರೆ 7 ಗಂಟೆಗೆ ಬೆಳಗ್ಗೆ ಟೈಮ್ ಅಂತಂದು 7 ಗಂಟೆ ರಾಜ್ಕುಮಾರ್ ಮನೇಲಿ ಇರ್ತಾ ಇದ್ವಿ. ಅವರು ಕರೆಕ್ಟಾಗಿ ನಮ್ಗೆ 7 ಗಂಟೆ ಕಾಯೋರು. ಆ ಯೋಗ ಎಲ್ಲ ಮಾಡಿ ಸ್ನಾನ ಮಾಡಿ ಇಟ್ಟು ಹಿಂಗೆ ಕೂತಿರೋರು. ಒಂದು ತಕ್ಷಣ ಬನ್ನಿ ಕೂತ್ಕೊಳ್ಳೋಣ. ಫಸ್ಟು ಅದಲ್ಲ, ಫಸ್ಟ್ ತಿನ್ನೋಣ, ಆಮೇಲೆ ಬೇರೆ ಕುಳಿಸ್ಬಿಟ್ಟು ಹೆಂಗಾಗಿರೋದು ಅಂದರೆ 1 ವಡೆ 1 ಇಡ್ಲಿ ಈ ಥರ ಒಂದೊಂದು ವೆರೈಟಿ. ಅವ್ರ ಕಣ್ಣಾಸೆ ಎಲ್ಲರಿಗೂ ಬರ್ತೈತೆ. ಎಲ್ಲ ತಿಂದಾದ್ಮೇಲೆ ಇಬ್ಬರು ನಾವು ಕೆಲ್ಸಕ್ಕೆ ಶುರು. ನಾನು ಹೆಡ್ಫೋನ್ ಹಾಕ್ಕೊಂಡು ನಮ್ಮ ಗೋಪಿ ಗಿಟಾರ್ ಇಟ್ಕೊಂಡು ಅವನು ಬುಕ್ ಇಟ್ಕೊಂಡು ನಾನು ಬುಕ್ ಇಟ್ಕೊಂಡು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇವ್ರಿಬ್ಬರು ಮಾತುಕತೆಗಳೇ ನಡೀತಾ ಇರುತ್ತೆ. ಅದು ಹಿಂಗಾಯಿತು, ಇದು ಹಿಂಗಾಯಿತು, ಅದು ಹಂಗಾಯಿತು, ಆ ಪಿಕ್ಚರ್ ಹಿಂಗೆ, ಈ ಪಿಕ್ಚರ್ ಹಿಂಗೆ ಹೇಳ್ಕೊಂಡು ಹೋಗ್ಕೊಂಡ್ರೆ 12 ಗಂಟೆ. ನಾನು ಅಷ್ಟರಲ್ಲಿ ಒಂದು 5-6 ಪ್ಯಾಟರ್ನ್ ಮಾಡಿ ಅರೇಂಜ್ ಮಾಡಿ ಮ್ಯಾನೇಜ್ ಮಾಡಿ ಕೂತಿರೋದು. ಸೊ ರಿದಮ್ ಬಾಕ್ಸೇ ತಗೊಂಡು ಹೋಗ್ತಾ ಇದ್ದಾರೆ ಕಂಪೋಸಿಂಗ್. ಇಬ್ಬರು ಒಡನಾಟ ಹೆಂಗಂದ್ರೆ ಎಂಥ ಸಾಧ್ಯವೇ ಇಲ್ಲ ಅವ್ರಿಬ್ಬರು. ಇವ್ರು ಯಾವುದೋ ಒಂದು ಸಾಂಗ್ ಆಡಿದ್ರೆ ರಾಜ್ಕುಮಾರ್ ಸರ್ ಒಂದು ಅಣ್ಣವರು ಒಂದು ದಿವಸನೂ ಈ ಸಾಂಗ್ ಚೆನ್ನಾಗಿಲ್ಲ ಅಂತ ಹೇಳೋರು. ಈ ಸಾಂಗ್ ಚೆನ್ನಾಗಿಲ್ಲ ಅದು ಮಾತ್ರ ಅವ್ರ ಹತ್ರ ಇಲ್ಲ ಒಬ್ಬರನ್ನ ಕೆಟ್ಟದಾಗಿ ಮಾತಾಡಿದಂತ ನಾವು ನೋಡೇ ಇಲ್ಲ. ಆಮೇಲೆ ಒಬ್ಬರು ಎದುರುಗಡೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಎಷ್ಟು ಚೆನ್ನಾಗಿ ಹೇಳೋದಂದ್ರೆ ಹಿಂಗೆತ್ತಿ ಹೊರದು ಅಂಶಲಕ್ಕೊಂದು ಕಾಫಿ, ದೇವ್ರಿಗೊಂದು ಕಾಫಿ, ಗೋಬಿಗೊಂದು ಕಾಫಿ, ನಮಗೊಂದು ಕಾಫಿ, ತಿನ್ನೋಗೊಂದು 4 ವಡೆ ಶೌಚ ತಂದ್ಕೊಡು ಅಂದರೆ ನಮ್ಗೆ ಅದು ಅರ್ಥ ಆಗತ್ತೆ. ಈ ಟ್ಯೂನು ಯಜಮಾನ್ರಿಗೆ ಓಕೆ ಆಗಿಲ್ಲ ಅಂತ. ಇವರೆಷ್ಟು ಕಿಲ್ಲಾಡಿ ಅಂದರೆ ಇಮಿಡಿಯೇಟ್ ಅಣ್ಣ ಬೇರೆ ಆಡೋಣ, ಬೇರೆ ಏನಕ್ಕೆ ಇದೆ ಚೆನ್ನಾಗಿದೆ, ಅಂಶಲಕ್ಕೆ ಕಡಿಮೆನಾ, ಚೆನ್ನಾಗಿದೆ ಇದು, ಇನ್ನೂ ಸ್ವಲ್ಪ ಏನಾದರೂ ಹೊರಗಡೆ ಬಂದರೆ ಅದಕ್ಕೆ ಟೀ ಕುಡಿಯೋಣ ಅಂದರೆ ಸಾಂಗ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ದಟ್ ಈಸ್ ರಾಜ್ಕುಮಾರ್ ಅಣ್ಣವ್ರದ್ದು. ಅದು ಮಾತ್ರ ಚಾನ್ಸಸ್ ಇಲ್ಲ. ನಮಗೆ ಅರ್ಥ ಆಗುತ್ತೆ ಸಾಂಗ್ ಚೆನ್ನಾಗಿಲ್ಲ ಅಂತ. ಅಷ್ಟೇ ಆಗಿ ಟೀ ಕಾಫಿ ಎಲ್ಲ ಕುಡಿದ ಮೇಲೆ ಹಂಗೆ ಕರೆಯೋರು ಅಣ್ಣವರು. ಅವ್ರಿಗೇನಂದ್ರೆ ಈ ಜುಟ್ಟು ಅವಾಗ ಹಿಂಗೆ ಇಟ್ಕೊಳ್ಬೇಕು, ನನ್ನ ಹಿಂಗೆ ಎಳಿಬೇಕು, ಹಿಂಗೆ ಮಾಡಬೇಕು ಅಣ್ಣವ್ರಿಗೆ. ಕಾರಣ ಏನಂದರೆ ಅವ್ರ ತಂದೆ ಬಿಡ್ತಾ ಇದ್ರು ಅಂತ ಕೂದಲಿದ್ದು. ದೇವು ಒಂದು ಕೆಲಸ ಮಾಡ್ತೀಯ ಏನು ಮೀಸ ಸ್ವಲ್ಪ ಇಲ್ಲರು ಬಿಡಮ್ಮ, ಯಾಕೆ ಚೆನ್ನಾಗಿರುತ್ತ ಹಿಂಗೆ ಅಂದ್ಬಿಟ್ಟು ಬೆಲ್ಲ ಹಿಂಗೆ ಅಂದ್ಬಿಟ್ಟು ಅಂಶಲಕ್ಕೆ ನಾನು ಬೇಜಾರು ಮಾಡ್ಕೊಂಡ್ರ ಕೂದಲಲ್ಲ ಇದು ಹಿಡ್ದಿದ್ದು ಅಂಶಲಕ್ಕೆ ಬೇಜಾರು ಮಾಡ್ಕೊಂಡು ಇಲ್ಲ ನಾನು ಸಡನ್ನಾಗಿ ಹೇಳ್ಬಾರ್ದಾಗಿತ್ತಲ್ಲ ಹಾಗೆ ಅಂದರೆ ನೋಡಿ ಅವ್ರಿಗೆ ಎಷ್ಟು ನೋವಾಗಿದೆ ಒಳಗಡೆ. ಅವ್ರಿಗೆ ಸಡನ್ನಾಗಿ ಹೇಳ್ಬಾರ್ದಾಗಿತ್ತಲ್ಲ. ಸರಿ, ನಾವು 3 ಜನ ಟೆಲಿಪತಿಕ್ಸು, ಯಾರು ಅಂಶಲಕ್ಕೆ ನಾನು ಗೋಪಿ. ನಾವು ಸುಮ್ಮನೆ ಅಲ್ಲಿಂದ ಲುಕ್ ಕೊಟ್ಟರೆ ಅವರು ಹಂಗನ್ನೋರು. ಸರ್ ಒಂದು ಆ ಥರ ಅಲ್ಲಿ ಒಡನಾಟ. ರವಿಚಂದ್ರನ್ ಹೆಂಗಂದ್ರೆ ಫಸ್ಟ್ ಬರೋರು ಹೇಳೋದು ಅಂಶಲಕ್ಕೆ ಸರ್ ರಾಜ ಈ ಥರ ಸಾಂಗ್ ಸಿಚುವೇಶನ್ ಓಕೆ. ಒಂದು ಕೊಕ್ಕ ಕೋಳಿಯೇ ಸಿಪಾಯಿ, ನಾಟಿ ಕೋಳಿಯೇ, ಅದು ಎಂಥ ಎಕ್ಸ್ಪೆರಿಮೆಂಟ್ ಅಂದರೆ ರವಿ ಸಾರ್ ಹೇಳ್ಬಿಟ್ಟು ಹೋಗ್ಬಿಟ್ರು. ಬಂದ ತಕ್ಷಣ ಇವರು ಸಾರ್ ನೋಡೋ ರಿದಮ್ ಮೇಲೆ ಏನು ಮಾಡ್ತೀವಿ ಗೊತ್ತಿಲ್ಲ. ಮೋಟರ್ ಬೈಕ್ ಅಂತ ಮೊದಲು ಇದ್ದಿದ್ದು ಪ್ಲ್ಯಾನ್. ರವಿ ಸಾರ್ ಮೋಟರ್ ಬೈಕಲ್ಲಿ ಹೋಗ್ತಾರಂತೆ. ಅದು ಚಿನ್ನ ನಾನು ಕಾಂಬಿನೇಷನ್ ಸಿಪಾಯಿ. ಸೊ ಮೋಟರ್ ಬೈಕ್ ಅದನ್ನ ರಿದಮ್ ನಾನು ಮಾಡಿದ್ದೆ ಕೇಳಿಬಿಟ್ಟು ಆ ಕೋಳಿ ಸೌಂಡು ಅದೆಲ್ಲ ಸೇರಿಲ್ಲ. ಸುಮ್ಮನೆ ಕೋಳಿ ಸಾಂಗ್ ಅಂತ ಹೇಳೋದಲ್ಲ, ಅದಕ್ಕೆ ಸರ್ ಆ ಕಾಲ ಕಿತ್ಕೊಂಡು ಎಲ್ಲ ಹಾಕಿ ಎಲ್ಲ ಮಾಡಿ ಟಿಕ್ ಚಿಕ್ ಅಂತ ಮಾಡಿದ್ದು. ಪಕ್ಕ ಲೈವ್ ಪ್ಲೇಯಿಂಗ್ ಥರನೇ ಮಾಡಿ ಪ್ರೋಗ್ರಾಮ್ ಮಾಡಿದೆ. ಕೇಳಿದ ತಕ್ಷಣ ಖುಷಿಯಾಗ್ಬಿಟ್ರು. ರವಿ ಸಾರ್ ಕಳೆದ್ಬಿಟ್ಟು ರವಿ ಸಾರ್ ಬಂದರು, ಮೋಟರ್ ಬೈಕ್ ಕ್ಯಾನ್ಸಲ್. ಅವನಿಗೆ ನಂದಿಲ್ಸ್ ಶಿಫ್ಟ್ ಇಸ್ಮಾಯಿಲ್ಗೆ ಒಂದು ಒಳ್ಳೆ ಕೋಳಿ, ನಾಟಿ ಕೋಳಿ ಜೀಪ್ ರೆಡಿ ಮಾಡು, 120 ಸ್ಪೀಡ್. ರವಿ ಸಾರ್ ಮನೆ ಕೂಡ ಯಾವುದಾದ್ರು ಹೇಳಿದ್ರು, ಎದುರು ಬಿಟ್ಟಿದ್ದಾರಂತೆ. ಆ ರಿದಮ್ಗೆ ಖುಷಿಯಾಗಿ ಓಡಿಸ್ಬಿಡೋದು. ನಂದಿಲ್ಸ್ ಡೇಂಜರ್ ಅದು. ಆ ಸ್ಪೀಡ್ಗೆ 120 ಹೋಗ್ಬಿಟ್ಟು ಅಂತ ಎದುರುಕೊಂಡು ನಿಲ್ಸ್ಕೊಂಡಿಡೋದಂತೆ. ಸೊ ಅವಾಗ ಖುಷಿಯಾಗಿ ರವಿ ಸರ್ ಹೇಳೋದು, ರಿದಮ್ಗೆ ಟೆಂಪ್ಟ್ ಆಗಿದ್ದು ನನಗೆ ಮಾಡಿದ್ದೆ. ಅದನ್ನು ಮೋಟರ್ ಬೈಕ್ ಅಂತ ಇಟ್ಕೊಂಡಿದ್ದು. ಆ ಪಿಕ್ಚರಲ್ಲಿ ಮೋಟರ್ ಬೈಕಲ್ಲಿ ಇರ್ತದೆ ಮತ್ತು ಜೀಪಲ್ಲಿ ಇರ್ತದೆ. ಆ ಮಿಲಿಟರಿ ಜೀಪೇ ಕಂಟಿನ್ಯೂಟಿ ಉಂಟು. ಅದೊಂದು ಎಕ್ಸ್ಪೆರಿಮೆಂಟ್.